ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ರಂಗೇರಿದೆ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಘಟಾನುಘಟಿ ನಾಯಕರುಗಳು ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಅಭ್ಯರ್ಥಿ ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಅಹಿಂದ ಮತಗಳನ್ನ ಗುರಿಯಾಗಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಕಣದಲ್ಲಿ ಧುಮುಕಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕೇಸರಿ ನಾಯಕರು ಕೂಡ ಭರ್ಜರಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಸಿಟಿ ರವಿ, ಆರ್ ಅಶೋಕ್ ಸೇರಿದಂತೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಮುಖಂಡರು ಮನೆ ಮನೆ ಪ್ರಚಾರವನ್ನ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಎರಡೂ ಪಕ್ಷದಿಂದ ಘಟಾನುಘಟಿ ನಾಯಕರುಗಳು ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯಗೆ ಸುಳ್ಳು ರಾಮಯ್ಯ ಅಂತ ಬಿರುದು ಕೊಡಬೇಕು, ಸಿದ್ದರಾಮಯ್ಯ ಫೇಲ್ ಸ್ಟೂಡೆಂಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಜಾತಿವಾದಿ ಪಕ್ಷ ಅಂತ ಕಾಂಗ್ರೆಸ್ ಹೇಳಿದೆ. ಅದಕ್ಕೆ ಸಿಟಿ ರವಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ದಲಿತ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ, ಈಗ ಯಾರು ಜಾತಿವಾದಿ, ಎಲ್ಲದಕ್ಕೂ ಮೇ 4ರಂದು ಉತ್ತರ ಸಿಗುತ್ತೆ ಅಂತ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಪದೇ ಪದೇ ಸುಳ್ಳನ್ನು ಹೇಳೋ ಮುಖಾಂತರ ನಾವೆಲ್ಲರೂ ಸುಳ್ಳು ರಾಮಯ್ಯ ಅಂತ ಬಿರುದನ್ನು ಕೊಡಬೇಕು. ಅವ್ರಿಗೆ ಅನ್ನಭಾಗ್ಯ ವಿಚಾರವಾಗಿ ಸುಳ್ಳುಗಳ ಪುಂಗಿಯನ್ನು ಊದ್ತಾ ಇದ್ದಾರೆ ಅವರು. ಇಂದಿರಾ ಗಾಂಧಿ ಕಿಟ್ ಕೊಡ್ತೀನಿ 5 kg ಅಕ್ಕಿ, ಏನೇನೋ ಬೇಳೆ, ಎಣ್ಣೆ ಎಲ್ಲ ಅಂತ ಹೇಳಿದ್ರು. ಅದು ಇನ್ನೂ ಕಾಣೆ ಆಗೋಟಿದೆ, ಮರೀಚಿಕೆ. ಈಗ ಬರ್ತಾ ಇರೋ ಅಕ್ಕಿ ಯಾವ್ದು ಬರ್ತಾ ಇದೆ ಅದು ಕೇಂದ್ರ ಸರ್ಕಾರ. ಆ ಚೀಲ ಮಾತ್ರ ಸಿದ್ದರಾಮಯ್ಯದು. ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕಂದರೆ ಕೇಂದ್ರ ಸರ್ಕಾರ ಕೊಡೋವಂಥ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಟಿದೆಯಾ ನೀನು. ಈಗ 5 ಗ್ಯಾರಂಟಿ ಕೊಡ್ತಾ ಇದ್ದೀರಾ, ಇನ್ನೊಂದು 25 ಗ್ಯಾರಂಟಿ ಕೊಡಿ. ಗೃಹಲಕ್ಷ್ಮಿ ಹಣ ಹೇಳಿದ್ರಲ್ಲ ನೀವೇ, ಯಾಕೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನು 5,000 ಕೋಟಿ ಯಾಕೆ ಕೊಟ್ಟಿಲ್ಲ? ಅನ್ನಭಾಗ್ಯ ಅದು 700 ಕೋಟಿ ಕೊಡಲೇ ಇಲ್ಲ ಒಂದು ತಿಂಗಳು. ಗ್ಯಾರಂಟಿಗಳಿಗೆ ಮೋಸ ಮಾಡ್ತಾ ಇರೋದು ನೀವೇ. ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಿ, 10,000 ರೂಪಾಯಿ ಕೊಡಿ, ನಮ್ಮದೇನೋ ಅಭ್ಯಾಸ ಇಲ್ಲ. ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾವ ವರ್ಗಕ್ಕೆ ಸೇರಿದವರು? ದಲಿತ ವರ್ಗಕ್ಕೆ ಸೇರಿದವರು. ಜಾತಿವಾದಿಗಳು ಮಾತ್ರ ಈ ರೀತಿ ಆರೋಪ ಮಾಡ್ತಾರೆ. ಬಿಜೆಪಿ ರಾಷ್ಟ್ರವಾದಿ ಪಕ್ಷ, ಬಡವರ ಪರವಾಗಿ ಕೆಲಸ ಮಾಡ್ತಿರೋ ಪಕ್ಷ. ನರೇಂದ್ರ ಮೋದಿಯವರು ಗ್ಯಾಸ್ ಕೊಡಬೇಕಾದ್ರೆ ಜಾತಿ ಕೇಳಿದ್ರ? ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡಬೇಕಾದ್ರೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರ? ಬಿಜೆಪಿ ರಾಷ್ಟ್ರವಾದಿ ಪಕ್ಷ. ಇವತ್ತು ದಾವಣಗೆರೆ ಅಂದ ತಕ್ಷಣನೇ ನಮ್ಮೆಲ್ಲರಿಗೆ ಬಹಳಷ್ಟು ಫೇಮಸ್ ಅಂದ್ರಿಗಿನ ಬೆಣ್ಣೆ ದೋಸೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ರಿಗೆ ಅಂದ್ರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತಾಗ್ಲಿ, ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಯಾಕೋ ಕಾಂಗ್ರೆಸ್ಗೆ ಗೊತ್ತಿಲ್ಲ ಆಗ್ಲಿ. ದಲಿತರು ನೋಡಿದ್ರೆ ಬಹಳಷ್ಟು ಅವ್ರಿಗೆ ಭಯ. ಅವ್ರು ಕಂಡ್ರೇನೆ ಅವ್ರಿಗೆ ಎಲ್ಲೋ ಒಂದು ಕಡೆ ತಳಮಳ ಆಗ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರ. ಸಂವಿಧಾನವನ್ನು ಬರೆದ ನಂತರ ಅವ್ರನ್ನ ಎಂಥ ಪರಿಸ್ಥಿತಿಗಳು ಕೂಡ ರಾಜಕಾರಣದಲ್ಲಿ ಗೆಲ್ಲಿಬಾರದು ಅನ್ನಂಥ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ, ನೆಹರು ಅವರು ಮಾಡ್ತಾರ. ಮನೆಯ ಮಗನಿಗೆ ಸ್ವಾಗತ ಕೊಟ್ಟಂಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಮನೆ ಮಗ ಬಂದ ಅಂತೇಳಿ ಕರೆದು ಗೌರವಿಸ್ತಿದ್ದಾರೆ. ಒಂದು ಒಳ್ಳೆ ವಾತಾವರಣ ಇದೆ. ಮೇ 4ರಂದು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಹುಮ್ಮಸ್ ಬಂದಿದೆ, ಬಲ ಜಾಸ್ತಿ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಕೂಡ ಒಲವು. ದಾವಣಗೆರೆಯಲ್ಲಿ ಸಮರ್ಥ ಪರವಾಗಿ
ಪ್ರಚಾರ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯನವರು 2 ಬೈ ಎಲೆಕ್ಷನ್ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಿಂದೆಯೂ ಬೈ ಎಲೆಕ್ಷನ್ ಗೆದ್ದಿದ್ದೀವಿ, ಈ ಬಾರಿಯೂ ಗೆಲ್ತೀವಿ. ಬಿಜೆಪಿ ಬೈ ಎಲೆಕ್ಷನ್ ಗೆಲ್ಲೋದಿಲ್ಲ ಅಂತ ಕಿಡಿಕಾರದ್ರು. ದಾವಣಗೆರೆಯ ಜನ ಬೆಂಬಲ ನೋಡಿ ನನಗೆ ಖುಷಿ ಆಯ್ತು ಅಂತ ಹೇಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಲ್ಲಿ 60,000 ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ. Both the constituencies we are going to win. ಹಿಂದೇನು ಗೆದ್ದಿದ್ದೀವಿ ಬೈ ಎಲೆಕ್ಷನ್ಗಳಲ್ಲಿ, ಈಗಲೂ ಕೂಡ ಗೆಲ್ತೀವಿ. ಇಲ್ಲಿ ಕಷ್ಟ ಆಗಲ್ವಾ? ಎರಡೂ ಕಡೆ ಕಷ್ಟ ಅವ್ರಿಗೆ, ಬಿಜೆಪಿಗೆ. ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ವಿ. ಸಾಲ ಅವ್ರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡಿದ್ದಾರಂತ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಗೊತ್ತಾಯ್ತಾ? ಅದರ ಪ್ರಕಾರ GDPಯ 25% ಒಳಗಡೆ ಇರಬೇಕು ಸಾಲ. ಮತ್ತು ಸಾಲ ನಿಗದಿ ಮಾಡೋರು ಯಾರು? ಈ ರಾಜ್ಯಕ್ಕೆ ಸಾಲ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರು ನಿಗದಿ ಮಾಡಿರೋ ಸಾಲನೇ ತಾವು ತಗೊಂಡಿರೋದು. ಅದರಿಂದ ಸಾಲಗಾರರ ಹೆಂಗೆ ಆಗ್ಬಿಡ್ತೀವಿ? ನನಗೆ ಭಾಳ ಸಂತೋಷ ಆಯಿತು. ರಾತ್ರಿ ಒಳ್ಳೆ ಬಹಿರಂಗ ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಆದರೆ ಜನ ಎಲ್ಲ ಭಾಳ ಶಿಸ್ತಿನಿಂದ ಸೇರಿದರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದೀನಿ. 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಾವನು ಶಿವಶಂಕರಪ್ಪನವರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು ಸಹಾಯ ಮಾಡಿದ್ದಾರೆ. ನಾವು ಇದನ್ನು ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಭಾಳ ವಿಶೇಷ ಅಂತಂದರೆ, ಭಾಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ನೋಡಿದಾಗ ಅವರು ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಕಾವಲು ಕೂಡ ಇದೆ. ತಪ್ಪ ನಾವು ಸಾಲ ತಗೋತೀವೋ ಏನು ಮಾಡ್ತೀವೋ ಅದೆಲ್ಲ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಈ ನರೇಂದ್ರ ಮೋದಿ ಏನು ಸಾಲ ತೆಗೆದುಕೊಳ್ಳಿಲ್ವೇ? ನಾವು ಈ ಬೆಲೆ ಏರಿಕೆ ಬರೋದ್ರಿಂದ ಈಗೇನಾಯಿತು ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆನೂ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಈಗ ಬೆಲೆ ಏರಿಕೆಗೆ ನಾವು ದುಡ್ಡು ಕೊಟ್ಟೋದಕ್ಕೆ ತಾನೇ ಬೆಲೆ ಏರಿಕೆಗೆ ಈಗ ಏರಿಕೆ ಆಯ್ತಾ ಇದೆಯಲ್ಲ, ಕೊಡಲಿ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಜನರಿಗೆ. ನಮಗೆ ಲಿಂಗಾಯತರು ಮುಸ್ಲಿಮರು ಅನ್ನೋದಲ್ಲ, ನಮ್ಮದು ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಸಮುದಾಯ. ನಾವು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಾವು ನೀತಿ ಮೇಲೆ ರಾಜಕಾರಣ ಮಾಡ್ತೀವಿ. ಮೈನಾರಿಟಿಯವರ ಒಂದು ಭಾಗ ನಮ್ಮವರೇ ನಿಲ್ಬೇಕು ಅಂತ ಅವರು ಒಂದು ಕೂಗಿತ್ತು. ಸೊ ಅದರಿಂದ CM DCM ಅವರು ಎಲ್ಲರನ್ನು ಕರೆದುಬಿಟ್ಟು ಮತ್ತೆ ಮೈನಾರಿಟಿ ಲೀಡರ್ಸ್ ಕೂಡ ಅವರನ್ನ ಕರೆದುಬಿಟ್ಟು ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ವಿರೋಧ ಮಾಡಬೇಕು ಅಂತ ಎಲ್ಲದನ್ನ ವಿರೋಧ ಮಾಡ್ತಾರೆ, ನಿಜವಾದ ಬೆನಿಫಿಷಿಯರೀಸು ತೀರ್ಮಾನ ಮಾಡ್ತಾರೆ. ಸಮರ್ಥ್ ಕೂಡ ಪಾದಯಾತ್ರೆ ಮಾಡಿಕೊಂಡು ಮತ್ತೆ ಕೆಲವು ಕಡೆ ವೆಹಿಕಲ್ನಲ್ಲಿ ಹೋಗ್ತಾರೆ ಸ್ಟಾರ್ ಕ್ಯಾಂಪೇನರ್ಸ್ ಬಂದಾಗ. ಸೊ ಎಲ್ಲ ರೀತಿ ಪ್ರಚಾರ ಸಮರ್ಥ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಯುವಕರು ಕೂಡ ಸಮರ್ಥ್ನಲ್ಲಿ ಒಂದು ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಮರ್ಥ್ನಲ್ಲಿ ಒಬ್ಬ ಶಾಸಕನಾಗುವಂತಹ ಗುಣಗಳನ್ನ ನೋಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.